ನಮಸ್ಕಾರ. ಹಿಮಾಲಯದ ಮಡಿಲಲ್ಲಿರೋ ಆ ಪವಿತ್ರ ಕೇದಾರನಾಥ ಧಾಮ ಇದೆಯಲ್ಲ, ಅದರ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು. ಇದು ಬರೀ ಒಂದು ತೀರ್ಥಯಾತ್ರೆ ಅಷ್ಟೇ ಅಲ್ಲ, ಇದರಲ್ಲಿ ಶ್ರದ್ಧೆ ಇದೆ, ಸಾಹಸ ಇದೆ, ಆಮೇಲೆ ಒಂದು ಆಧ್ಯಾತ್ಮಿಕ ಹುಡುಕಾಟವೂ ಇದೆ. ಖಂಡಿತ. ನಮ್ಮ ಹತ್ರ ಕೇದಾರನಾಥ ದೈವಿಕ ಯಾತ್ರೆ, ಆಧ್ಯಾತ್ಮಿಕ ಅನುಭವ ಅನ್ನೋ ಒಂದು ಲೇಖನದ ಕೆಲವು ಮುಖ್ಯ ಭಾಗಗಳಿವೆ. ಅದನ್ನೇ ಆಧಾರವಾಗಿಟ್ಕೊಂಡು ಈ ಯಾತ್ರೆಯ ಮಹತ್ವ ಏನು, ಹೇಗೆ ಸಿದ್ಧರಾಗ್ಬೇಕು, ಅಲ್ಲಿನ ಅನುಭವಗಳು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೌದು, ಒಳ್ಳೆ ವಿಚಾರ. ಈ ಲೇಖನ ಬರೀ ಮಾಹಿತಿ ಕೊಡೋದಲ್ಲ, ಆ ಅನುಭವ ಹೇಗಿರುತ್ತೆ ಅಂತ ಕಟ್ಟುಕೊಡೋ ಪ್ರಯತ್ನ ಮಾಡುತ್ತೆ. ಸೊ ಈ ಚರ್ಚೆ ಮೂಲಕ ನಾವಿದರ ಪೌರಾಣಿಕ ಹಿನ್ನೆಲೆ, ಯಾತ್ರೆಗೆ ಬೇಕಾದ ತಯಾರಿ, ದಾರಿಯಲ್ಲಿರೋ ಸವಾಲುಗಳು ಮತ್ತೆ ಕೊನೆಗೆ ಆ ಆಧ್ಯಾತ್ಮಿಕ ಸಾರ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಅದರ ಪೌರಾಣಿಕ ಮಹತ್ವದಿಂದಾನೆ. ಕೇದಾರನಾಥ ಅಂದ್ರೇನೆ ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಲ್ವಾ? ಹೌದು, ಪ್ರಮುಖವಾದ ಒಂದು ಜ್ಯೋತಿರ್ಲಿಂಗ. ಅಂದ್ರೆ ಶಿವನೇ ಅಲ್ಲಿ ಸ್ವಯಂಭೂವಾಗಿ ಬೆಳಕಿನ ರೂಪದಲ್ಲಿ ನೆಲೆಸಿದಾನೆ ಅನ್ನೋ ನಂಬಿಕೆ. ಆಮೇಲೆ ಈ ಲೇಖನದಲ್ಲಿ ಪಾಂಡವರ ಕಥೆಯನ್ನೂ ಹೇಳಿದ್ದಾರೆ. ಹೋ, ಹೌದಾ? ಹೌದು. ಮಹಾಭಾರತ ಯುದ್ಧ ಆಗುತ್ತಲ್ಲ, ಆಮೇಲೆ ಪಾಂಡವರಿಗೆ ಬಂಧುಗಳನ್ನು ಕೊಂದ ಪಾಪ ಕಾಡುತ್ತೆ. ಅದರಿಂದ ಮುಕ್ತಿ ಬೇಕು ಅಂತ ಶಿವನನ್ನ ಹುಡ್ಕೊಂಡು ಬರ್ತಾರಂತೆ ಇಲ್ಲಿಗೆ. ಆದ್ರೆ ಶಿವ ಅವರಿಗೆ ದರ್ಶನ ಕೊಡೋಕೆ ಇಷ್ಟಪಡದೆ ಒಂದು ನಂದಿ ಅಂದ್ರೆ ಗೂಳಿ ರೂಪ ತಗೊಂಡು ಹಿಮಾಲಯದಲ್ಲಿ ಅಡ್ಡಾಡ್ತಾ ಇರ್ತಾನಂತೆ. ಆಮೇಲೆ ಪಾಂಡವರ ಭಕ್ತಿ ನಿಷ್ಠೆ ನೋಡಿ ಮೆಚ್ಚಿ ಕೊನೆಗೆ ಗೂಳಿಯ ಹಿಂಭಾಗದ ರೂಪದಲ್ಲಿ ಕೇದಾರನಾಥದಲ್ಲಿ ನೆಲೆ ನಿಂತ ಅಂತ ಒಂದು ಐತಿಹ್ಯ ಇದೆ. ಅಬ್ಬಾ, ಎಷ್ಟು ರೋಚಕವಾದ ಕಥೆ! ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ ಅಂದ್ರೆ ಸುಮ್ನೆನಾ? ನಿಜ. ಇಂಥ ಒಂದು ಶಕ್ತಿ ಇರೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಸಿದ್ಧತೆನೂ ಅಷ್ಟೇ ವಿಶೇಷವಾಗಿರ್ಬೇಕು. ಲೇಖನೆ ಏನು ಹೇಳುತ್ತೆ ತಯಾರಿ ಬಗ್ಗೆ? ಖಂಡಿತ, ತಯಾರಿ ತುಂಬಾ ಮುಖ್ಯ. ಮೊದಲಿಗೆ ಸಮಯ. ವರ್ಷಪೂರ್ತಿ ಹೋಗೋಕ್ಕಾಗಲ್ಲ. ಹೌದು, ಚಳಿಗಾಲದಲ್ಲಿ ಮುಚ್ಚಿರುತ್ತೆ ಅಲ್ವಾ? ಕರೆಕ್ಟ್. ಏಪ್ರಿಲ್ ಕೊನೆಯಿಂದ ನವೆಂಬರ್ ಆರಂಭದವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ. ಯಾಕಂದ್ರೆ ಚಳಿಗಾಲದಲ್ಲಿ ವಿಪರೀತ ಹಿಮ ಇರುತ್ತೆ. ಎರಡನೇ ಮತ್ತು ಅತೀ ಮುಖ್ಯವಾದ ವಿಷಯ ಅಂದ್ರೆ ದೈಹಿಕ ಸಾಮರ್ಥ್ಯ. ಲೇಖನದಲ್ಲಿ ಹೇಳಿರೋ ಹಾಗೆ ಗೌರಿಕುಂಡ ಅನ್ನೋ ಸ್ಥಳದಿಂದ ಕೇದಾರನಾಥಕ್ಕೆ ಸುಮಾರು 14 ಕಿಲೋಮೀಟರ್ ನಡಿಬೇಕು. 14 ಕಿಲೋಮೀಟರ್? ಹೌದು, ಅದು ಸುಮ್ಮನೆ ನಡೆಯೋದಲ್ಲ, ಕಡಿತಾದ ದಾರಿ. ಸುಮಾರು 3583 ಮೀಟರ್ ಎತ್ತರಕ್ಕೆ, ಅಂದ್ರೆ ಹತ್ತತ್ರ 11,755 ಅಡಿ. ಅಬ್ಬಬ್ಬಾ, ಇದು ನಿಜಕ್ಕೂ ಶಕ್ತಿ ಪರೀಕ್ಷೆನೇ ಸರಿ. ಖಂಡಿತ, ಸಾಮಾನ್ಯ ನಡಿಗೆಯಲ್ಲ ಇದು. ಅಷ್ಟು ಎತ್ತರದಲ್ಲಿ ಆಕ್ಸಿಜನ್ ಕೂಡ ಕಡಿಮೆ ಇರುತ್ತಲ್ಲ? ಹೌದು, ಇರುತ್ತೆ. ಅದಕ್ಕೆ ನಿಧಾನವಾಗಿ ದೇಹವನ್ನ ಆ ವಾತಾವರಣಕ್ಕೆ ಹೊಂದಿಸ್ಕೊಂಡು ಹೋಗ್ಬೇಕು. ಆಮೇಲೆ ಲೇಖನದಲ್ಲಿ ಹೇಳಿರೋ ಹಾಗೆ ಬೆಚ್ಚಗಿನ ಬಟ್ಟೆಗಳು, ಉಲ್ಲನ್ ಬಟ್ಟೆಗಳು ಅತ್ಯಗತ್ಯ. ಯಾಕೆ? ಯಾಕಂದ್ರೆ ಅಲ್ಲಿ ವಾತಾವರಣ ಒಂದೇ ಕ್ಷಣದಲ್ಲಿ ಬದಲಾಗ್ಬೋದು. ಈಗ ಬಿಸಿಲಿದೆ ಅನ್ಸುತ್ತೆ, ಇನ್ನೊಂದು ಗಂಟೆಯಲ್ಲಿ ವಿಪರೀತ ಚಳಿ, ಇಲ್ಲಾಂದ್ರೆ ಮಳೆನೇ ಶುರುವಾಗ್ಬಿಡ್ಬೋದು. ಓ, ಹಾಗಾದ್ರೆ ಲೇಯರ್ಸ್ ಅಲ್ಲಿ ಬಟ್ಟೆ ಹಾಕೋಬೇಕು. ಹೌದು. ಅದರ ಜೊತೆಗೆ ಟಾರ್ಚ್ ಲೈಟ್, ಪವರ್ ಬ್ಯಾಂಕ್, ಮೊಬೈಲ್ ಚಾರ್ಜ್ಗೆ ಮತ್ತೆ ಮುಖ್ಯವಾಗಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ನೋವಿನ ಮಾತ್ರೆಗಳು, ಇವೆಲ್ಲ ಇಟ್ಕೊಳ್ಳೋದು ಒಳ್ಳೇದಂತ ಲೇಖನ ಹೇಳುತ್ತೆ. ಸರಿ, ಗೌರಿಕುಂಡದಿಂದ 14 ಕಿಲೋಮೀಟರ್ ಪ್ರಯಾಣ, ಕಾಲ್ನಡಿಗೆಯಲ್ಲಿ ಹೋದ್ರೆ ಆ ಅನುಭವ ಹೇಗಿರುತ್ತೆ ಅಂತ ಲೇಖನದಲ್ಲಿ ವಿವರಿಸಿದ್ದಾರಾ? ಖಂಡಿತ. ಗೌರಿಕುಂಡದಿಂದ ಹೋಗೋಕೆ ಕಾಲ್ನಡಿಗೆ ಬಿಟ್ರೆ ಕುದುರೆ ಮೇಲೆ ಹೋಗ್ಬೋದು, ಇಲ್ಲಾಂದ್ರೆ ಪಾಲ್ಕಿ ಅಥವಾ ಡೋಲಿ ಅಂತಾರಲ್ಲ, ಅದರಲ್ಲೂ ಹೋಗ್ಬೋದು. ಕಾಲ್ನಡಿಗೆ ಹೋಗೋರ್ಗೆ ಲೇಖನ ಹೇಳೋ ಹಾಗೆ ಅದು ಬರೀ ದೈಹಿಕ ಶ್ರಮ ಅಲ್ಲ. ದಾರಿಯುದ್ದಕ್ಕೂ ಮಂದಾಕಿನಿ ನದಿ ಹರಿತಿರುತ್ತೆ, ಆ ಶಬ್ದ, ಆಮೇಲೆ ಕಣ್ಮನಸೆಳೆಯೋ ಹಿಮಾಲಯದ ಶಿಖರಗಳು, ಆ ದೃಶ್ಯಗಳು ನಿಜಕ್ಕೂ ಅದ್ಭುತ. ಪ್ರತಿ ಹೆಜ್ಜೆಗೂ ಪ್ರಕೃತಿಯ ಒಂದು ಭವ್ಯತೆ ಕಾಣಿಸುತ್ತೆ. ಕೇಳೋಕೆನೇ ರೋಮಾಂಚನ ಆಗ್ತಿದೆ. ಆ ವಾತಾವರಣ, ಭಕ್ತರು ಹರ್ ಹರ್ ಮಹಾದೇವ್ ಅಂತ ಘೋಷಣೆ ಕೂಗ್ತಾ ಹೋಗ್ತಾರಲ್ಲ? ಖಂಡಿತವಾಗಿಯೂ. ಲೇಖನ ಆ ವಾತಾವರಣವನ್ನ ತುಂಬಾ ಚೆನ್ನಾಗಿ ಬರೆದಿದೆ. ಎಲ್ಲೆಲ್ಲೂ ಹರ್ ಹರ್ ಮಹಾದೇವ್ ಘೋಷಣೆ ಕೇಳ್ತಾನೆ ಇರುತ್ತೆ. ಕೆಲವರು ದಾರಿಯಲ್ಲಿ ಜಪ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಹೋಗ್ತಾರೆ. ಒಂದು ಕಡೆ ದೇಹಕ್ಕೆ ಶ್ರಮ ಆದ್ರೆ ಇನ್ನೊಂದು ಕಡೆ ಮನಸ್ಸಿಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಸಿಕ್ಕ ಹಾಗೆ ಆಗತ್ತೆ. ಹೌದು. ದೇವಾಲಯ ಹತ್ರ ಬಂದಾಗ ಸುತ್ತಲೂ ಹಿಮ ಇದ್ರೆ ಆ ದೃಶ್ಯ ನೋಡದೇ ಒಂದು ಅಲೌಕಿಕ ಅನುಭವ ಅಂತ ಲೇಖನದಲ್ಲಿ ಯಾತ್ರಿಕರು ಹೇಳಿದ್ದಾರೆ. ಆದ್ರೆ ಈ ಸೌಂದರ್ಯದ ಜೊತೆ ಸವಾಲುಗಳು ಇವೆ ಅಂತಾನೂ ಹೇಳ್ದ್ರಿ. 2013ರಲ್ಲಿ ದೊಡ್ಡ ಪ್ರವಾಹ ಆಗಿತ್ತಲ್ಲ? ಹೌದು, ಆ ಕರಾಳ ಘಟನೆ ಅದು ನೆನಪಿದೆ. ಈಗ ಸುರಕ್ಷತೆಗೆ ಏನೆಲ್ಲಾ ಕ್ರಮ ತಗೊಂಡಿದ್ದಾರೆ ಅಂತ ಲೇಖನದಲ್ಲಿ ಏನಾದ್ರೂ ಇದೆಯಾ? ಇದೆ.
ಆ ದುರಂತದ ನಂತರ ಸರ್ಕಾರ ಸಾಕಷ್ಟು ಎಚ್ಚರಿಕೆ ತಗೊಂಡಿದೆ. ರಸ್ತೆಗಳನ್ನು ಸರಿಪಡಿಸಿದ್ದಾರೆ, ತುರ್ತು ಪರಿಸ್ಥಿತಿಗಾಗಿ ಹೆಲಿಕಾಪ್ಟರ್ ಸೇವೆ ಇದೆ. ಆಮೇಲೆ ಹವಾಮಾನ ಮುನ್ಸೂಚನೆ ವ್ಯವಸ್ಥೆ ಕೂಡ ಈಗ ಮೊದ್ಲಿಗಿಂತ ಚೆನ್ನಾಗಿದೆ. ಅಂದ್ರೆ ಸ್ವಲ್ಪ ಧೈರ್ಯವಾಗಿ ಹೋಗ್ಬೋದು. ಆದರೂ ಲೇಖನ ಎಚ್ಚರಿಸೋ ಹಾಗೆ ವಿಶೇಷವಾಗಿ ಮಳೆಗಾಲದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು. ಯಾಕಂದ್ರೆ ಪ್ರಕೃತಿ ಮುಂದೆ ನಾವೆಲ್ಲ ಸಣ್ಣವರು, ಅದನ್ನ ಮರಿಬಾರದು. ಎತ್ತರದಲ್ಲಿ ಆ ಪವಿತ್ರ ವಾತಾವರಣದಲ್ಲಿ ನಿಂತಾಗ ಪ್ರಾಪಂಚಿಕ ಚಿಂತೆಗಳೆಲ್ಲ ಒಂಥರ ಮಾಯವಾದ ಹಾಗೆ ಆಗುತ್ತಂತೆ. ಮನಸ್ಸಿಗೆ ಒಂದು ಅನಿರ್ವಚನೀಯವಾದ ಶಾಂತಿ ಸಿಗುತ್ತಂತಾರೆ. ಗರ್ಭಗುಡಿಯಲ್ಲಿ ಆ ಶಿವಲಿಂಗ ದರ್ಶನ ಮಾಡಿ ತುಪ್ಪದ ದೀಪ ಹಚ್ಚುವಾಗ ಲೇಖನದಲ್ಲಿ ಒಬ್ಬ ಯಾತ್ರಿಕರು ಹೇಳಿದ್ರು, ಅದು ಪುನರ್ಜನ್ಮ ಪಡೆದ ಹಾಗೆ ಇತ್ತು ಅಂತ. ಹೌದಲ್ವೇ? ಲೇಖನದ ಹೆಸರಲ್ಲೇ ಇದೆಯಲ್ಲ, ಇದು ಬರೀ ದೈವಿಕ ಯಾತ್ರೆ ಅಲ್ಲ, ಆಧ್ಯಾತ್ಮಿಕ ಅನುಭವ ಅಂತ. ಬಹುಶಃ ಇದಕ್ಕೇನೆ ಇರ್ಬೇಕು, ಜೀವನದಲ್ಲಿ ಒಂದ್ಸಲ ಆದ್ರೂ ಹೋಗ್ಬರಬೇಕು ಕೇದಾರ್ನಾಥಕ್ಕೆ ಅಂತ ಅನ್ಸೋದು. ನಿಜ. ಆದರೆ ಹೋಗೋರು ಆ ಶ್ರದ್ಧೆ ಜೊತೆಗೆ ಸುರಕ್ಷತೆ ಬಗ್ಗೆನೂ ಗಮನ ಕೊಡಬೇಕು. ಪರಿಸರವನ್ನ ಹಾಳು ಮಾಡಬಾರ್ದು ಅನ್ನೋ ಕಾಳಜಿನೂ ಇಟ್ಕೋಬೇಕು. ಲೇಖನ ಇದನ್ನು ಕೂಡ ಹೇಳುತ್ತೆ. ಖಂಡಿತ, ಅದು ಬಹಳ ಮುಖ್ಯ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಚಿಂತನೆಯೊಂದಿಗೆ ಮುಗಿಸೋಣವೇ? ಆಗಬಹುದು. ಲೇಖನ ಇದನ್ನ ಆತ್ಮವನ್ನ ಕಾಣುವ ಪ್ರಯಾಣ ಅಂತ ಹೇಳುತ್ತೆ. ಈ ಯಾತ್ರೆಯಲ್ಲಿ ಜನರು ಆ ದೇವಸ್ಥಾನ ತಲುಪೋದ್ರ ಜೊತೆಗೆ ನಿಜವಾಗಿ ಏನನ್ನ ಹುಡುಕೊಂಡು ಹೋಗ್ತಾರೆ? ಅದು ಹಿಮಾಲಯ ಕೊಡೋ ಆ ಅಪಾರ ಶಾಂತಿನ, ಅಥವಾ ಆ ದೈವಿಕ ಶಕ್ತಿ ಜೊತೆಗಿನ ಸಂಪರ್ಕನ, ಅಥವಾ ಪ್ರತಿಯೊಬ್ಬರ ಹುಡುಕಾಟ ಅವ್ರವ್ರ ಅನುಭವ ಬೇರೆ ಬೇರೆನೇ ಇರುತ್ತಾ? ಬಹುಶಃ ಉತ್ತರ ಅವ್ರವರ ಯಾತ್ರೆಯಲ್ಲೇ ಸಿಗ್ತೇನೋ. ಹೌದು, ಅದು ವ್ಯಕ್ತಿಗತ ಅನುಭವ. ಹರ್ ಹರ್ ಮಹಾದೇವ್.